ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ನಗರದ ನವನಗರ ನೇಕಾರ ಕಾಲೋನಿಯಲ್ಲಿ ಮಾಜಿ ಶಾಸಕಿ ಹಾಗೂ ಚಲನಚಿತ್ರ ರಂಗದ ಖ್ಯಾತ ಕಲಾವಿದರು ಆದ ಉಮಾಶ್ರೀ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷವು ಸದಾ ಬಡವರ ಪರವಾಗಿ ಕೆಲಸ ಮಾಡ್ತಾ ಇದ್ದು ಜನಸಾಮಾನ್ಯರ ಅಭಿವೃದ್ಧಿಗೆ ಬದ್ಧವಾಗಿದೆ ಎಂದಿದ್ದಾರೆ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ಜನಪರ ಯೋಜನೆಗಳು ಬಡವರ ಬದುಕಿಗೆ ಬೆಂಬಲವಾಗಿ ನಿಂತಿದೆ ಎಂದಿದ್ದಾರೆ. ತಮ್ಮ ಭಾಷಣದಲ್ಲಿ ಉಮಾಶ್ರೀ ಅವರು ಕಾಂಗ್ರೆಸ್ ಪಕ್ಷವು ಬಡವರ ಕೈ ಹಿಡಿದು ಅವರನ್ನ ಸಮಾಜದ ಮುಖ್ಯ ಪ್ರವಾಹಕ್ಕೆ ತರಲು ನಿರಂತರವಾಗಿ ಶ್ರಮಿಸ್ತಾ ಇದೆ. ಈ ಬಾರಿಯೂ ಕೂಡ ಜನ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟು ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಉಪಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ನಾಯಕರಾದಂಥ ಮೇಟಿ ಸಾಹೇಬ್ರು HY ಮೇಟಿ ಸಾಹೇಬರು ತೀರ್ಕೊಂಡಿದ್ದರಿಂದ ಅವರು ಮಾಜಿ ಮಂತ್ರಿಗಳು ಆಗಿದ್ದರು, ಶಾಸಕರಾಗಿ ಈ ಬಾರಿ ಗೆದ್ದಿದ್ರು. ಹಿರಿಯ ಜೀವ, ಎಲ್ಲರ ಬಡವರ ಪರವಾಗಿ, ಮಧ್ಯಮ ವರ್ಗದವರ ಪರವಾಗಿ ಎಲ್ಲ ಜಾತಿ ಜನಾಂಗಗಳನ್ನು ಹಿಡ್ಕೊಂಡು ಹೊಂಟಿದ್ರು. ಭಾಳ ಒಳ್ಳೆ ಹೆಸರು ತೊಗೊಂಡಿದ್ರು. ಎಲ್ಲ ಯಾರೇ ಹೋದ್ರು ಬಾಯಪ್ಪ ಚಾಪಾನಿ ಮಾಡಿಸಿ ಒಂದಿಷ್ಟು ಚುರುಮುರಿ ತಿನ್ನಿಸಿ ಬಜ್ಜಿ ತಿನ್ನಿಸಿ ಕಳಿಸ್ತಿದ್ರು. ಅಂದರೆ ಹಚ್ಕೋತಿದ್ರು ಮನೇನ ಹಚ್ ಅಂತಿರ್ಲಿಲ್ಲ, ಹಚ್ಕೋತಿದ್ರು. ಹುಡುಗರಂತೂ ಅವ್ರ ಹತ್ರ ಹೋಗ್ತಿದ್ದಿಲ್ಲ, ನಮ್ಮ ಹತ್ರನೇ ಬರೋಲ್ಲ. ಯಂಗ್ಸ್ಟರ್ಸ್ ಜೊತೆ ಇರ್ತಾರೆ. ನಮ್ಮನ್ನು ನೋಡಿ ಸ್ವಲ್ಪ ದೂರ ಹೊಡಿದೆ, ಯಾಕಂದ್ರೆ ನಾವು ಸ್ವಲ್ಪ ಹಿರಿಯರಾದ್ವಿ ಅನ್ನೋ ಕಾರಣಕ್ಕೆ ಬರೋದಿಲ್ಲ ಅಂತ. ಹೀಗಾಗಿ ಅವ್ರು ಬಹಳ ಚೆನ್ನಾಗಿ ಹಚ್ಕೊಳ್ತಾರೆ. ಇವತ್ತು ಹೆಚ್ಚು ಜನಪರವಾಗಿ ಕೆಲಸ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಏನು ನಿಮ್ಮ ಮುಂದೆ ಮತವನ್ನು ಯಾಚನೆ ಮಾಡೋಕ್ಕೆ ಬಂದಿದ್ದೀವಿ. ನಮ್ಮ ಶ್ರೀನಿವಾಸ್ ಅವರು, ಧಾರ್ಮಿಕ ನಾಯಕರು, ನಮ್ಮ RJ, ನಮ್ಮ ರಾಮದುರ್ಗ ಅವರು, ಮತ್ತು ಸುಳಿಕೇರಿಯವರು, ಇನ್ನು ಕಡಾದ ಮತ್ತು ರಾಜು ಅವರು ಬಂದಿದ್ದಾರೆ, ವಿರೂಪಾಕ್ಷಪ್ಪ ಬಂದಿದ್ದಾರೆ. ಎಲ್ಲರೂ ಇದ್ದೀರಿ. ಪ್ರೀತಿಯಿಂದ ಗೌರವದಿಂದ ನಮ್ಮನ್ನೆಲ್ಲ ಕಂಡು ಇಲ್ಲಿ ನಿಮ್ಮ ನಗರಕ್ಕೆ ಬರಮಾಡ್ಕೊಂಡು, ಪ್ರೀತಿ ಗೌರವ ಅಂತಕ್ಕಂಥದ್ದು ಮತಗಳಾಗಿ ಪರಿವರ್ತನೆ ಆಗಬೇಕು ಅನ್ನೋದು ನನ್ನ ವಿನಂತಿ. ನಮ್ಮ ಸೋಲಾರ್ ಮತಗಳಾಗಿ ಪರಿವರ್ತನೆ ಆಗಬೇಕಂದ್ರೆ ಮೊದಲನೇದಾಗಿ ಯಾರು ಏನು ನಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಈಗಂತೂ ನಾನು ಯಾವುದೇ ಒಂದು ಸಭೆಯಲ್ಲಿ ಮಾತಾಡಬೇಕಾದ್ರೂ, ಈಗ ವೇದದ ಕಾಲಗಳಲ್ಲಿಲ್ಲ, ನಾವು ಪ್ರಜಾಪ್ರಭುತ್ವದ ಕಾಲದಲ್ಲಿದೆ. ವೇದದ ಕಾಲದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇನೋ ಮಾಡಿಟ್ಟಿದ್ರು. ಮತ್ತು ಶೂದ್ರರಲ್ಲೇ ನಾವೆಲ್ಲರೂ ನಮ್ಮ ಕೇಳಿದ್ರೆ ನಾವೇನು ಶೂದ್ರೇನ ಅಂತಾರೆ. ಹಂಗಲ್ಲ. ಯಾರ್ಯಾರು ಕಾಯಕ ಜೀವಿಗಳಿದ್ವಿ ಆ ಎಲ್ಲ ಕಾಯಕ ಜೀವಿಗಳನ್ನು ಒಂದು ಮಾಡಿ ಅವನ್ನ ಶೂದ್ರರು ಅಂತ ಆ ಕಾಲದಲ್ಲಿ, ವೇದದ ಕಾಲದಲ್ಲಿ ಕರೆದಿದ್ದಂಥದ್ದು. ಈಗೇನಂತೀವಿ ನಾವು, ತುಳಿತಕ್ಕೆ ಒಳಗಾದವರು, ಶೋಷಿತರು, ಆರ್ಥಿಕವಾಗಿ ಸಮಾನತೆ ಇಲ್ಲದಂಥವರು, ರಾಜಕೀಯವಾಗಿ ಅವಕಾಶಗಳು ಸಿಗದೆ ನಲಿಗಿದಂಥವರು, ಶಿಕ್ಷಣ ಸಿಗದೆ ಇರತಕ್ಕಂಥವ್ರು. ಆ ಕಾಲದಲ್ಲೂ ಅದೇ ಆಗಿತ್ತು ಮತ್ತು ಈ ಕಾಲದಲ್ಲೂ ಇದೇ ಆಗ್ತಾಯಿದೆ ಅನ್ನುವಂಥದ್ದಾದಾಗ ಅಂತಹ ಸಮುದಾಯಗಳನ್ನು ಮೇಲೆತ್ತುವ ಕೆಲಸವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡ್ತಾರೆ. ಅಂದರೆ ಡೆಮಾಕ್ರೆಟಿಕ್ ಸಿಸ್ಟಮ್. ಜನಗಳು ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಿತ್ತು, ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ಪಕ್ಷ ಏನ್ರಿ ಮಾಡೈತಿ ಹುಡುಗರು ಕೇಳ್ಬೋದು, ಅಥವಾ ಹುಡುಗರು ಕೆಲಾಗಿ ಏನೇನೇನೆಲ್ಲ ಕೊಡ್ಬೋದು. ಅವರು ಶಿಕ್ಷಣದಲ್ಲಿ ಓದಿದ ಪ್ರಕಾರವಾಗಿ ಇವೆಲ್ಲ ಹಿಸ್ಟ್ರಿ ಓದಿರ್ಲಿಕ್ಕಿಲ್ಲ, ಸೈನ್ಸ್ ಓದಿದ್ರೆ ಹೆಚ್ಚು ನಮ್ಮ ನೇಕಾರ ಹುಡುಗರು ITI ಬಹಳ ಮಾಡ್ತಾರೆ, ಭಾಳ ಅಷ್ಟೇ. ಅದ್ರ ಮೇಲೆ ಓದಿಸೋದಕ್ಕೂ ಕಷ್ಟ, ಅವ್ರಿಗೆ ಓದೋದಕ್ಕೂ ಕಷ್ಟ. ಬಟ್ ಎಷ್ಟೋ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ, IT ಕೆಲಸ ಇತ್ತೀಚೆಗೆ ಮಾಡ್ತಾ ಇದ್ದಾರೆ. ಒಂದು ನಮ್ಗೆ ಸಂತೋಷ ಸಾಹಿತ್ಯ. ಆದರೂ ಸಹಿತ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ನಾವು ಅರ್ಥ ಮಾಡ್ಕೋಬೇಕು. ಯಾರೋ ಹೇಳಿಕೊಟ್ಟಿದ್ದನ್ನು ನಾವು ಕೇಳೋದಕ್ಕಿಂತಲೂ, ಉಮಾಶ್ರೀ ಹೇಳೋಗ್ತಾರೆ ಅಂತ ಕೇಳೋದಕ್ಕಿಂತ, ಅಥವಾ ಇನ್ಯಾರೋ ಬಂದು ಹೇಳ್ತಾರೆ ಅನ್ನೋದಕ್ಕಿಂತಲೂ ದೇಶದಲ್ಲಿ ಇವತ್ತು ಏನಾಗ್ತಾ ಇದೆ,
ಎಷ್ಟು ಸುಳ್ಳುಗಳನ್ನೇ ಅವ್ರು ಏನೇ ನಾವು ಅದನ್ನು ಮಾಡಿದ್ದೀವಿ. ಇವತ್ತು BJP ಸರ್ಕಾರ 2014ರಿಂದ ಸೆಂಟ್ರಲ್ ಗೌರ್ಮೆಂಟ್ನೆಲ್ಲ ಆಳಿದ್ರು ಕೂಡ ನಮ್ಮ ನೇಕಾರರಿಗೆ BJP ಸರ್ಕಾರದಿಂದ ಬಂದದ್ದು ಎಷ್ಟು, ಯಾವ್ಯಾವ ಸೌಕರ್ಯಗಳು ಬಂದಿದ್ದಾವೆ, ಎಷ್ಟು ಎಕನಾಮಿಕ್ಲಿ ಡೆವಲಪ್ ಆಗಿದ್ದೀವಿ, ಆರ್ಥಿಕವಾಗಿ ನಾವು ಎಷ್ಟು ಡೆವಲಪ್ ಆಗಿದ್ದೀವಿ, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಲ್ಲ. ಶೈಕ್ಷಣಿಕವಾಗಿ ಯುವಕರಿಗೆ ಏನೆಲ್ಲ ಮಾಡಿದ್ದಾರೆ, ಈ ಥರದ್ದೆಲ್ಲ ನಾವು ಯೋಚನೆ ಮಾಡಿದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಹೆಚ್ಚಾನು ಹೆಚ್ಚು ಕಾರ್ಯಕ್ರಮಗಳು ಬಂದಿರತಕ್ಕಂಥದ್ದನ್ನು ನೀವು ಹೋಲಿಕೆ ಮಾಡಿ ನೋಡು, ತುಲನಾತ್ಮಕವಾಗಿ ವಿಚಾರ ಮಾಡಬೇಕು. ಯಾಕೆ ಉಮಾಶ್ರೀಯವರು ಕಾಂಗ್ರೆಸ್ ಅಂತಾರೆ? ಉಮಾಶ್ರೀಯವರು ಅವ್ರ ಪಾಡಗೋರು ಸಿನಿಮಾ ಮಾಡ್ಕೊಂಡು ನಾಟಕ ಮಾಡ್ಕೊಂಡು ಅವ್ರ ಪಾಡಗೋರು ಜೀವನ ಮಾಡ್ಕೊಂಡು ಹೋಗೋರು. ಯಾಕೆ ಹಿಂಗೆಲ್ಲ ಬಂದು ನಮಗೆ ಹೇಳ್ಬೇಕು? ಹಂಗಲ್ಲ. ಯಾವ ಕಾಂಗ್ರೆಸ್ ಸರ್ಕಾರ ನಾವುಗಳೆಲ್ಲ ಸಣ್ಣೊಂದಿರ್ತಾ ಇದ್ದಾಗೆಲ್ಲನೂ ಇಂದಿರಾ ಗಾಂಧಿಯವ್ರ ಕಾಲ, ಬಹುಶಃ ನೀವು ತಿಂದಿರ್ತೀರಿ, ಎಲ್ಲರೂ ರಾಜು ಎಲ್ಲರೂ ಸಹಿತ ಬಹುಶಃ ಊಟ ಮಾಡಿರ್ಬೋದು. ಮಧ್ಯಾಹ್ನದ ಉಪಹಾರ ಕೊಡ್ತಿದ್ವಿ ಗೋಧಿ ಉಪ್ಪಿಟ್ಟು, ಹೌದ್ರಿ, ಗೋಧಿ ಉಪ್ಪಿಟ್ಟು, ಹಾಲು ಬರ್ತದೆ. ಮಕ್ಕಳನ್ನು ವಿದ್ಯಾಭ್ಯಾಸ ಕೊಡಿಸೋದಕ್ಕೆ ಆಗ್ಲಿಂದಲೇ ವಿಧವಾ ಪೆನ್ಷನ್, ಇವತ್ತು ನೀವು ರೇಷನ್ ಕಾರ್ಡ್ ಅಂತಿರಲ್ಲ ಮಕ್ಕಳ, ರೇಷನ್ ಕಾರ್ಡು BJPಯವ್ರು ಬಂದ ಮೇಲೆ ಕೊಟ್ಟಿದ್ದಲ್ಲ, ಅದು ಆ ಕಾಲದಲ್ಲೇ ಕೊಟ್ಟಿದ್ದು. ಇಂದಿರಾ ಗಾಂಧಿಯವರ ಕಾಲದಲ್ಲೇ ರೇಷನ್ ಕಾರ್ಡ್ ಪದ್ಧತಿ ಬಂದದ್ದು. 20 ಅಂಶಗಳ ಕಾರ್ಯಕ್ರಮ ಅಂತಿರೋದು. ಮಕ್ಕಳಿಗೆ ಸ್ಟೈಫಂಡ್ ಕೊಡೋದು, ಮಕ್ಕಳಿಗೆ ಹಾಸ್ಟೆಲ್ಸ್ ಕೊಡೋದು, ಮತ್ತು ವಿಧವಾ ಪೆನ್ಷನ್ ಕೊಡೋದು, ರೇಷನ್ ಕಾರ್ಡ್ ಕೊಡೋದು, ಅಂಗನವಾಡಿಗಳ ಸ್ಥಾಪನೆ ಮಾಡೋದು, ರೇಷನ್ ಕಾರ್ಡ್ನ ಜೊತೆಯಲ್ಲೇ ಬಡವರಿಗೆ ಅದ್ರ ಮೂಲಕ ಎಷ್ಟು ಸಲ ಕೊಡ್ತಾನೆ, ಎಷ್ಟು ಮಂದಿಗೆ ಅಂತ ಕೊಡ್ತಾನೆ? 4 ಮಂದಿ ಹೆಣ್ಮಕ್ಳು ಇರ್ತಾರೆ, ಹೊಸ ಮಂದಿನ ಕರ್ಕೊಂಡು ಹೋಗ್ಬೇಕಾ? ಹೆಣ್ತಿನ ಬಿಟ್ಟು ಅವ್ನು ಬಿಟ್ಟು ಹೋಗಂಗಿಲ್ಲ, ಹೆಣ್ತಿನ ಕರ್ಕೊಂಡು ಹೋದ್ರೆ ಅವ್ನು ಬಿಡೋಂಗಿಲ್ಲ, ಅವ್ನು ಬಿಟ್ಟರೆ ಹೆಣ್ತಿನ ಕರ್ಕೊಂಡು ಹೋಗಿಲ್ಲ. ಸಮಸ್ಯೆ ಇದು. ದುಡಿಯೋದು ಏನಂದ್ರೆ ಅದೇ ಇದೆ, ದುಡಿಯೋದು 3 ಕಾಸು, ಕೋಣೆ ತುಂಬ ಹಾಸು. ಹಂಗೆ ಆಗಬಾರ್ದಲ್ಲ. ಇವತ್ತೇನಾಗಿದೆ, ಸ್ವತಂತ್ರ ಸಿಕ್ಕಿದೆ. ನಾನು ನೋಡ್ರಿ ಮಕ್ಕಳನ್ನ ಕರ್ಕೊಂಡು, ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು, ನಮ್ಮ ಅವ್ವರ ಕರ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಹೇಳಿ ಹೋಗ್ತಾರೆ. ಆನಂದ ಒಂದು ಇಲ್ಲಿಂದ ನಾವು ಬನಶಂಕರಿಗೆ ಹೋಗ್ಬೇಕಾದ್ರೆ ಎಷ್ಟಾಗ್ತದೆ? ಕನಿಷ್ಠ ಒಂದು 100 ಅಷ್ಟಾದ್ರೂ ಉಳಿತಾ? ನೀವು ಎಷ್ಟು ಸಲ ಬಸ್ನಾಗ ಅಡ್ಡಾಡ್ತೀರಿ, ತಿಂಗಳಾಗ ಎಷ್ಟು ಸಲ ಬಸ್ನಾಗ ಅಡ್ಡಾಡ್ತೀರಿ, ಅಷ್ಟು ರೊಕ್ಕ ಉಳಿತಾವು. ಅದನ್ನ ನಾವು ಲೆಕ್ಕ ಹಾಕೋದಿಲ್ಲ. ಕರೆಂಟ್ 300 ಬರ್ತದೋ 200 ಬರ್ತದೆ, ಮನೆ ದೀಪದ್ದು. ನಮ್ಮ ಮನ್ಯಾಗಂತೂ 1800 ಬರ್ತದೆ. ನಿಮ್ಮ ಮನ್ಯಾಗ ಕನಿಷ್ಠ ಒಂದು 500. ಮತ್ತು ಅದು ಉಳ್ದಂಗಿಲ್ಲ, ಅವು ಉಳಿತದಲ್ಲ. ಇಂಥವೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ. ಇವಾಗ IT ಡಿಗ್ರಿಯನ್ನು ಓದಿ ಪಾಸಾದ ಹುಡುಗರಿಗೆ 2 ವರ್ಷಗಳ ಕಾಲ ನಿಮಗೆ ನೌಕರಿ ಸಿಗಲಿಲ್ಲ ಅಂದರೆ ₹2,000-3,000 ಅದಂತ ಯುವ ನಿಧಿ ಹೌದಲ್ಲ. ವಿದ್ಯಾಸಿರಿ ಯಾರು ಕೊಟ್ಟಿದ್ದು? ಸಾಹೇಬರೇ ಕೊಟ್ಟಿದ್ದು ವಿದ್ಯಾಸಿರಿ. ನೆನಪೋದಲ್ಲ ಹುಡುಗರಿಗೆ ಕೇಳ್ತೀವಿ, ಅಪ್ಪ ನೀವು ಓದೋ ಮುಂದೆ ಹಾಸ್ಟೆಲ್ 13 ಮತ್ತು 18ರವರೆಗೂ ವಿದ್ಯಾಸಿರಿ ಅಂತ ಒಂದು ಕಾರ್ಯಕ್ರಮ ಕೊಟ್ಟರು. ಹಾಸ್ಟೆಲಲ್ಲಿ ಸೀಟ್ ಸಿಗಲಿಲ್ಲ ಅಂದರೆ ರೂಮಿಗೆ ಬಾಡಿಗೆ ಕಟ್ಕೊಂಡು ನಿಮಗೆ ₹1,500 ಕೊಟ್ಟರು ಅಂದರೆ ವರ್ಷಕ್ಕೆ ₹15,000 ಕೊಡ್ತೀನಿ ಏನಪ್ಪ. ಅದ್ರಾಗ ಎಷ್ಟೋ ಜನ ಬಿಡಿಸ್ಬಿಡ್ತಿದ್ರು ಶಾಲಿನ. ಇಲ್ಲಿಂದ ಅಲ್ಲಿ ಕಳ್ಸೋದೇನಪ್ಪ, ಅಷ್ಟೊಂದು ನಾವು ಕಟ್ಟಕ್ಕಾಗೋದಿಲ್ಲಪ್ಪ ಅಂತ 15,000 ಪರ್ ಇಯರ್ ಕೊಡ್ತಾರೆ. ಇವು ಎಲ್ಲ ನೆನೆಸ್ಬೇಕಲ್ಲ ಬಡ ಮಂದಿ. ಇದು ಮಧ್ಯ ಮಾರ್ಗದ ನೆನೆಸ್ಬೇಕಲ್ಲ. ಎಲ್ಲಿವರೆಗೂ ಸಿದ್ದರಾಮಯ್ಯ ಅವರು ಇಂಥ ಚಲೋ ಕಾರ್ಯಕ್ರಮ ಕೊಟ್ಟಾರೆ, ಎಷ್ಟೆಷ್ಟು ಒಳ್ಳೊಳ್ಳೆ ಒಂದು ಕಾಂಗ್ರೆಸ್ ಕಾರ್ಯಕ್ರಮಗಳು ಭಾಳಷ್ಟು ಹೇಳ್ಬೋದು. ನಾನು ಬಡ ಮಂದಿದೆ ಹೇಳ್ತೀನಿ. ಏನು ಅವರು ಅದು ಮಾಡೀವಿ ಇದು ಮಾಡೀವಿ ಅವ್ರು ಹೇಳ್ತಾರೆ, ಬಹುಶಃ ಅದೆಲ್ಲ ನಿಮ್ಗೆ ಇಷ್ಟ ಆಗ್ಬೋದು. ನಾನು ಇವತ್ತಿಗೂ ಹೇಳ್ತೀನಿ, ಇವತ್ತು ರೈತರು ಏನಾದರೂ ನಮಗೆ ಅಫ್ಕೋರ್ಸ್ ಒಂದು ಆಲ್ಮಟ್ಟಿ ಡ್ಯಾಮ್ ಕಟ್ಟಬೇಕಂದ್ರೆ ರೈತರದ್ದು ತ್ಯಾಗ ಇದೆ. ಅದ್ರಾಗ ಭಾಳಷ್ಟು ಇದು ಹೋಗ್ಯದ, ಜಮೀನುಗಳು ಹೋಗ್ಯದ. ಇವತ್ತು 30 ಲಕ್ಷ 40 ಲಕ್ಷ 20 ಲಕ್ಷ ಅಂತ ಒಂದು ರೇಟ್ ಫಿಕ್ಸ್ ಮಾಡಿ ಯಾವ ಗೌರ್ಮೆಂಟು ಮಾಡಿರಲಿಲ್ಲ. ಇವತ್ತೊಂದು ಒಳ್ಳೆಯ ಒಂದು ರೇಟ್ ಕೊಟ್ಬಿಟ್ಟು ಅದನ್ನು ಅವರಿಗೆ ಪರಿಹಾರ ಒದಗಿಸ್ಕೊಡ್ತಾ ಇದ್ದಾರೆ. ಆಲ್ಮಟ್ಟಿ ಡ್ಯಾಮ್ ಅವ್ರು ಕಟ್ಟಿದ್ರೇನು? ಇಲ್ಲ, ಕಾಂಗ್ರೆಸ್ನವ್ರು ಗೌರ್ಮೆಂಟ್ ಕಟ್ಟಿದ್ದಾರೆ. ಹಿಡ್ಕಲ್ ಡ್ಯಾಮ್ ನಮ್ಮಲ್ಲಿ ಜಮಖಂಡಿ ಹತ್ರದಲ್ಲಿ ಹಿಡ್ಕಲ್ ಡ್ಯಾಮ್ ಅದು ಕಟ್ಟಿದ್ದಾರೆ. ಬಾಕ್ರಾನಂಗಲ್ ಕಟ್ಟಿದ್ದಾರೆ. ಸುಮ್ಮನೆ ಕಾಂಗ್ರೆಸ್ ಅದು ಮಾಡಿಲ್ಲ ಇದು ಮಾಡಿಲ್ಲ ಅನ್ನೋ ಬದಲು ಸಾಕಷ್ಟು ಮಾಡಿದೆ. ಆದರೆ
ಅನಾವಶ್ಯಕವಾಗಿ ಇತಿಹಾಸ ತಿರ್ಚೋದು, ಆ ಇಂದಿರಾ ಗಾಂಧಿಯವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ನೆಹರೂರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅಂಬೇಡ್ಕರ್ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಯಾರಿಗೋ ಹಚ್ಚಿ ಯಾವುದೋ ಫೋಟೋ ಹಾಕಿ ಅಸಹ್ಯವಾಗಿ ಬರೆಯೋದು, ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದರೆ ಅದನ್ನೆಲ್ಲ ನಮ್ಮ ಹುಡುಗರು ನಂಬೋದು, ನಮ್ಮ ಯುವಕರು, ನಮ್ಮ ಸಮಾಜ ಅಂತಲ್ಲ ಎಲ್ಲ ಸಮಾಜದಲ್ಲೂ ಕೂಡ. ಅದರಿಂದ ಇದೆಲ್ಲ ನಮಗೆ ಬೇಕಾಗಿಲ್ಲ. ನಮ್ಮ ಹೊಟ್ಟೆ, ನಮ್ಮ ನೆತ್ತಿ, ನಮ್ಮ ಉದ್ಯೋಗ, ಇದಕ್ಕೆ ನಮಗೆ ಸಹಕಾರ ಯಾರು ಕೊಡ್ತಾರೆ? ನಮ್ಮ ಸಮುದಾಯಗಳಿಗೆ ಕೇಳ್ಯಾರ ಪಾಪ, ಅಮ್ಮ ಇದಾಗಬೇಕು, ಆಯ್ತಪ್ಪ ನಾನು ಮಾತಾಡ್ತೀನಿ, ನಮ್ಮ ಸಮುದಾಯಕ್ಕಿಂತದ್ದು ಒಂದು ಆಗಬೇಕಾಗಿರಪ್ಪ ಮಾಡಿಕೊಡ್ರಿ, ನಾನು ಕೇಳ್ತೀನಿ. ಇದು ನಮಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ರಿ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೈ ಹಿಡಿತದೆ, ಯಾರನ್ನೂ ಕೈ ಬಿಟ್ಟಿಲ್ಲ. ಚಲೋ ಕಾರ್ಯಕ್ರಮ ಕೊಟ್ಟಾರೆ. ನಂಗೆ ಸಂತೋಷ. ಗೃಹಲಕ್ಷ್ಮಿ ಪ್ರತಿಯೊಂದು ಮನೆಗೂ ಕೂಡ 2,000 ಪ್ರತಿಯೊಂದು, ಅಂದರೆ ಟ್ಯಾಕ್ಸ್ ಕಟ್ಟೋರಿಗಲ್ಲ, ಇನ್ಕಮ್ ಟ್ಯಾಕ್ಸ್ ಇರೋರಿಗಲ್ಲ, ಯಾರು ಇಲ್ಲ ಅವ್ರಿಗೆಲ್ಲರಿಗೂ ಕೂಡ ನಾನು 2,000 ಬರ್ತದೆ. ಯಾರನ್ನು ಕೇಳಿಸ್ತೀವಿ? 2,000 ಅಂದರೆ ವರ್ಷಕ್ಕೆ 24,000 ಕಮ್ಸೆ ಕಮ್ ಅಣ್ಣಾರಿ. ನಾ ಹೇಳ್ತೀರಿ, ಕಮ್ಸೆ ಕಮ್ ಲೆಕ್ಕ ಹಾಕಿದ್ರೆ ಒಂದು ವರ್ಷಕ್ಕೆ ಕಮ್ಸೆ ಕಮ್ ಅಂದ್ರೆ 70,000 ವರ್ಕೌಟ್ ಆಗ್ತದೆ. ಆದರೆ ಏನು ಒಂದಷ್ಟು ಒಂದು 10-15 ರೇಟ್ ಹೆಚ್ಚಾಗ್ಯದ, ಇನ್ನು ಅನಿವಾರ್ಯ ಆಗ್ತದೆ ಕೆಲವೊಮ್ಮೆ. ಸೊ ಕಟ್ಟಬೇಕಾಗ್ತದೆ, ಎಲ್ಲರಿಗೂ ಬರೋಂಗಿಲ್ಲ, ಕೆಲವರು ಕಟ್ಟಲೇಬೇಕಾಗ್ತದೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ನೀವೆಲ್ಲರೂ ಅರ್ಥ ಮಾಡಿಕೊಂಡು, ಇವೆಲ್ಲ ಬುದ್ಧಿವಂತಿದ್ರಿ, ಅರ್ಥ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಹಸ್ತದ ಗುರುತಿಗೆ ಓಟ್ ಹಾಕಿದ್ರೆ ನಮಗೂ ಒಂದು ಮರ್ಯಾದೆ ಬರ್ತದೆ. ಎಲ್ಲ ನೇಕಾರೆಲ್ಲ ಬರೀ BJP ಮಾಡ್ತಾರೆ ಅನ್ನೋ ಆರೋಪ ಏನದಲ್ಲ, ಅದರಿಂದನೂ ಹೊರಗೆ ಬಂದಂಗೆ. ಸೊ ನೀವೆಲ್ಲ ಅರ್ಥ ಮಾಡಿಕೊಂಡು ಇವತ್ತು ಏನು ನಾ ಬಂದೀನಿ, ನಿಮ್ಮನ್ನೆಲ್ಲ ರಿಕ್ವೆಸ್ಟ್ ಮಾಡ್ತಾರೆ, ದಯಮಾಡಿ ಹವೇಲಿ ಇರ್ಬೋದು, ನೇಕಾರ ಕಾಲೋನಿ ಇರ್ಬೋದು, ಅವು ಯಾರು ಬರ್ಬೋದು, ನಿಮಗೆಲ್ಲ ತಲೆ ಕೆಡಿಸ್ಬೋದು, ಮತ್ತು ಆಮಿಷಗಳ ಒಡ್ಬೋದು. ಆಮಿಷ ಅಂದರೆ ನಿಮ್ಗೆ ಗೊತ್ತಾಗ್ತದೆ, ಅದು ಎಲೆಕ್ಷನ್ ಟೈಮಲ್ಲಿ ಎಲ್ಲ ಏನೇನೇನು ಮಾಡ್ತಾರೆ ಅನ್ನೋದಕ್ಕಿಂತಲೂ ಅದೆಲ್ಲ ತಲೆಯಾಗಿಂತಿದ್ದೀರಿ. ಸ್ವಚ್ಛಂಗೆ ಹೋಗಿ ಹಸ್ತದ ಗುರುತಿಗೆ ದಯಮಾಡಿ ಕೈ ಮುಗ್ತೀನಿ ಓಟ್ ಹಾಕ್ಕೊಡ್ರಿ, ನಮಗೆ ಹೆಚ್ಚು ಮಾಡಿಕೊಡ್ರಿ ಓಟು. ಉಮೇಶ್ ಮೇಟಿ ಏನು ನಿಂತಾರಲ್ಲ ಹುಡುಗ, ಪಾಪ ಒಂದು ಯುವಕನಿಗೆ ಕೊಟ್ಟಾರೆ. ಅದ್ರಾಗೂ ಒಂದು ಹಿಂದುಳಿದ ವರ್ಗ, ಯೋಚನೆ ಮಾಡಬೇಕು ನಾವು. ಬ್ಯಾಕ್ವರ್ಡ್ ಕ್ಲಾಸ್ ಅನ್ನುವಂಥದ್ದು, ಇಲ್ಲೆಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಇದ್ದೀವಿ. ಮುಸಲ್ಮಾನರು ಇದ್ದಾರೆ, ನೇಕಾರ ಇದ್ದಾರೆ, ವಾಲ್ಮೀಕಿ ಸಮಾಜದವ್ರು ಇರ್ತಾರೆ, ಇಂಥವರೆಲ್ಲ ಏನೇನಿದಾರಲ್ಲ ಎಲ್ಲರೂ ಸಹಿತ ಅಷ್ಟೇ. ನಾನು ಕಾಂಗ್ರೆಸ್ ಪಕ್ಷದ ಉಪಯೋಗ ತೊಗೊಂಡಿರೋರು ಯಾರಿಲ್ಲ ಅಂತಲ್ಲ, ಎಲ್ಲರೂ. BJPಯವರು ತಗೊಳ್ಳಿ, ಚೆನ್ನಾಗಿರಲಿ, ನೆನೆಸಬೇಕು, ತೀರ್ಮಾನ ಮಾಡಬೇಕು, ಬದಲಿ ಆಗಬೇಕು. ಈ ಬದಲಾವಣೆ ನಿಮ್ಮ ಮನಸ್ಸುಗಳಲ್ಲಿ ಬರದೇ ಹೋದರೆ ಕಷ್ಟ ಆಗ್ತದೆ. ಅದರಿಂದ ತಾವೆಲ್ಲ ಅರ್ಥ ಮಾಡಿಕೊಂಡು ಹಸ್ತದ ಗುರುತಿಗೆ ಮತ ಹಾಕ್ರಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ. ಪ್ರಚಾರ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರು, ಕಾರ್ಯಕರ್ತರು ಹಾಗೂ ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.